ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇನ್ನೇನು ಕೆಲವೇ ದಿನಗಳಲ್ಲಿ SLC ಎಕ್ಸಾಮ್, ಆ್ಯನ್ಯುವಲ್ ಎಕ್ಸಾಮ್ ಹತ್ತಿರ ಬರ್ತಿತ್ತು. ಸೊ ಸೋಷಿಯಲ್ ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತ 1 ಅಂಕಗಳ ಪ್ರಶ್ನೆಗಳ ಜೊತೆ ಬಂದಿದ್ದೀನಿ. ಯಾರೆಲ್ಲ ಔಟ್ 80 ಮಾರ್ಕ್ಸ್ ಪಡೆಯಲು ಹಂಬಲದಿಂದ ಇದ್ದೀರೋ ಸೊ ಅವರೇ ಆಗಿ ವಿಶೇಷವಾದಂಥ ಪ್ರಶ್ನೆಗಳನ್ನ ನಾವು ತೆಗೆದುಕೊಂಡು ಬಂದಿದ್ವಿ. ಸೊ 18 ಇಯರ್ ಹತ್ರ ಹೋಗ್ಬೇಕಪ್ಪ ಅಂದರೆ 1 ಮಾರ್ಕ್ಸ್ ಕ್ವಶನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಅಂತಹ ಇಂಪಾರ್ಟೆಂಟ್ 1 ಮಾರ್ಕ್ಸ್ ಕ್ವಶನ್ಗಳಲ್ಲಿ ಬರುವಂಥವು ಆರ್ಟಿಕಲ್ಸ್ ಆ್ಯಂಡ್ ಅಮಿಟ್ಮೆಂಟ್ಸ್ಗಳಾಗಿರ್ತವೆ. ಸಂವಿಧಾನದಲ್ಲಿ ಬರುವಂತಹ ವಿಧಿಗಳು ಮತ್ತೆ ತಿದ್ದುಪಡಿಗಳನ್ನು ನಾವು ನೋಡ್ಕೊಂತ ಹೋಗೋಣ. ಸೊ ಅದರಲ್ಲಿ ಫಸ್ಟ್ ಆರ್ಟಿಕಲ್ ಹೇಳ್ತಿದೆ ನೋಡಿ. ಆರ್ಟಿಕಲ್ ಡ್ಯಾಶ್ ಈಸ್ ಎಜುಕೇಶನ್ ಈಸ್ ಎ ಫಂಡಮೆಂಟಲ್ ರೈಟ್ ಟು ಚಿಲ್ಡ್ರನ್. ಅಂದರೆ ಯಾವ ವಿಧಿ ಎಜುಕೇಶನ್ ಈಸ್ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳುತ್ತೆ. ಸಂವಿಧಾನದ ಯಾವ ವಿಧಿಯು ಶಿಕ್ಷಣವು ಒಂದು ಮೂಲಭೂತ ಹಕ್ಕು ಅಂತ ಹೇಳ್ತಾ ಇದೆ ಅಂತ ಹೇಳ್ತಾರೆ. ಸೊ ಯಾರಿಗೆಲ್ಲ ಗೊತ್ತಿದ್ರೆ ಕಮೆಂಟ್ ಮಾಡ್ತೀರಾ? ಸೊ ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. ಆರ್ಟಿಕಲ್ ಡ್ಯಾಶ್ ಈಸ್ ಎಜುಕೇಶನ್ ಈಸ್ ಎ ಫಂಡಮೆಂಟಲ್ ರೈಟ್ಸ್. ಯಾವ ವಿಧಿ ಶಿಕ್ಷಣ ಅನ್ನುವಂಥದ್ದು ಮೂಲಭೂತ ಹಕ್ಕಾಗಿದೆ ಅಂತ. ಸೊ ಇಲ್ಲಿ ನಮಗೆ ಉತ್ತರ 21A ಏನಿಲ್ರಿ, 21A ಇಸ್ ರೈಟ್ ಆನ್ಸರ್. ಸಂವಿಧಾನದ 21ನೇ ವಿಧಿ ಇದೆಯಲ್ಲ, 21ನೇ ಎ ವಿಧಿಯು ಈಸ್ ಕ್ಲಿಯರ್ ಹೇಳುತ್ತೆ ಏನಂತ, ಎಜುಕೇಶನ್ ಈಸ್ ಎ ಫಂಡಮೆಂಟಲ್ ರೈಟ್ಸ್. ನೋಡಿ, ಎಕ್ಸಾಮ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆದಂತ ಪ್ರಶ್ನೆಗಳು ಇವು. ಸೊ ಇವುಗಳನ್ನ ನೀವು ನೋಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಎಕ್ಸಾಮ್ ಅಲ್ಲಿ ಸಹಿತ ಬರೆದು ನಿಮ್ಮ ಅಂಕವನ್ನು ಹೆಚ್ಚಿಗೆ ಮಾಡ್ಕೊಳ್ಳಿ. 18 ಇಯರ್ ಕ್ಲೋಸ್ ಹತ್ರ ಆಗ್ಬೇಕಪ್ಪ ಅಂದ್ರೆ 1 ಮಾರ್ಕ್ಸ್ ಕ್ವಶನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ 1 ಮಾರ್ಕ್ಸ್ ಕ್ವಶನ್ಸ್ಗಳು 1ನೇ ಮೇನಲ್ಲಿ ಬರ್ಬೋದು, 2ನೇ ಮೇನಲ್ಲಿ ಬರ್ಬೋದು, ಮತ್ತೆ 3ನೇ ಮೇನಲ್ಲಿ 2 ಅಂಕಗಳಲ್ಲಿ ಸಹಿತ ಬರುವಂತ ಪ್ರಶ್ನೆಗಳು ಇವಾಗಿರ್ತವೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬಿಡೋಣ. ಆರ್ಟಿಕಲ್ ಡ್ಯಾಶ್ ಪ್ರೊಹಿಬಿಷನ್ ಆಫ್ ಅನ್ಟಚಬಿಲಿಟಿ. ಯಾರಿಗಾರ ಆನ್ಸರ್ ಗೊತ್ತಿದೆಯಾ? ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಂದ್ರೆ ಸಂವಿಧಾನದ ಯಾವ ವಿಧಿ ಅನ್ಟಚಬಿಲಿಟಿಯನ್ನ ನಿಷೇಧಿಸಿದೆ? ಏನೇನ್ರಿ ನಿಷೇಧಿಸಿದೆ ಹೇಳ್ತೀರಾ? ಆರ್ಟಿಕಲ್ 17. 17ನೇ ವಿಧಿಯು ಸಂವಿಧಾನದ 17ನೇ ವಿಧಿ ಪ್ರೊಹಿಬಿಷನ್ ಆಫ್ ಅನ್ಟಚಬಿಲಿಟಿ ಎನ್ನುವಂಥದ್ದನ್ನ ಹೇಳುತ್ತೆ. ನೆಕ್ಸ್ಟ್ ಥರ್ಡ್ 3ನೇ ಆರ್ಟಿಕಲ್ ನೋಡೋಣ. ಆರ್ಟಿಕಲ್ ಡ್ಯಾಶ್ ಈಸ್ ಪ್ರೊಹಿಬಿಟ್ಸ್ ಆಫ್ ಚೈಲ್ಡ್ ಲೇಬರ್ ಮೀನ್ಸ್ ಗೊತ್ತಿದೆ, ಬಾಲ ಕಾರ್ಮಿಕ ಅಂದ್ರೆ ಯಾವ ವಿಧಿ ಬಾಲ ಕಾರ್ಮಿಕ ಪದ್ಧತಿಯನ್ನ ನಿಷೇಧಿಸಿದೆ ಅಂತ ಅರ್ಥ. ನಿಷೇಧಿಸಿದೆ ಹೇಳ್ತೀರಾ? ಆರ್ಟಿಕಲ್ ಯಾರಿಗೆ ಗೊತ್ತಿದೆ ಕಮೆಂಟ್ ಮಾಡ್ತೀರಾ? ಆರ್ಟಿಕಲ್ 24 ಈಸ್ ಪ್ರೊಹಿಬಿಷನ್ ಆಫ್ ಚೈಲ್ಡ್ ಲೇಬರ್. ಬಾಲ ಕಾರ್ಮಿಕ ಪದ್ಧತಿಯನ್ನ ನಿರ್ಮೂಲನೆ ಮಾಡಿದಂತಹ ನಿಷೇಧಿಸಿದಂತಹ ಪದ್ಧತಿ ಯಾವುದು? 24ನೇ ಸಂವಿಧಾನದ ವಿಧಿ ಹೇಳುತ್ತೆ. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಆರ್ಟಿಕಲ್ ಯಾವ್ದಲ್ರಿ? ಥರ್ಡ್ ಆರ್ಟಿಕಲ್ 24 ಮೇ ನಂಬರ್ 4. ಆರ್ಟಿಕಲ್ ಡ್ಯಾಶ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಸ್ಟಾಬ್ಲಿಷ್ಡ್ ಆರ್ ಕರ್ನಾಟಕ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆರ್ KPSC ಅನ್ನ ಎಸ್ಟಾಬ್ಲಿಷ್ಡ್ ಮಾಡಕ್ಕೆ ಹೇಳಿದೆ. ಸೊ ಕೇಂದ್ರದಲ್ಲಿ ಒಂದು ಲೋಕಸೇವಾ ಆಯೋಗ, ರಾಜ್ಯದಲ್ಲಿ ಒಂದು ಲೋಕಸೇವಾ ಆಯೋಗವು ಇರಲೇಬೇಕು ಅನ್ನುವ ಒಂದು ವಿಧಿ ಹೇಳುವ ವಿಧಿ ಯಾವುದು? ಆರ್ಟಿಕಲ್ ಕಮೆಂಟ್ ಮಾಡ್ತೀರಾ? ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಸ್ಟಾಬ್ಲಿಷ್ ಮಾಡು ಅಂತ ಹೇಳುತ್ತೆ. ಕರ್ನಾಟಕ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅನ್ನ ಸ್ಥಾಪನೆ ಮಾಡಕ್ ಹೇಳುತ್ತೆ. ಯಾವ ವಿಧಿ ಹೇಳ್ತೀರಾ? ಸೊ ನಾವ್ ಹೇಳ್ತೀವಿ ನೋಡಿ, ಆರ್ಟಿಕಲ್ 315ನೇ ವಿಧಿ ನಮ್ಮ ದೇಶದಲ್ಲಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅನ್ನ ಸ್ಥಾಪನೆ ಮಾಡೋದಕ್ಕೆ ಹೇಳಿದೆ. ಇದು ಬಹಳ ಇಂಪಾರ್ಟೆಂಟ್ ಆಗಿ ಇರುವಂತಹ ಪ್ರಶ್ನೆ. ನೆಕ್ಸ್ಟ್ 5ನೇದಕ್ಕೆ ಹೋಗ್ಬಿಡೋಣ. ಸೊ ಆರ್ಟಿಕಲ್ ಡ್ಯಾಶ್ ದಿ ಮೋಸ್ಟ್ ಬ್ಯಾಕ್ವರ್ಡ್ ರೀಜನ್ ಆಫ್ ಕರ್ನಾಟಕ ಎ ಸ್ಪೆಷಲ್ ಸ್ಟೇಟಸ್.
ಸೊ ಯಾವ ಆರ್ಟಿಕಲ್ ಕಮೆಂಟ್ ಮಾಡ್ತೀರಾ? ಯಾವ ಆರ್ಟಿಕಲ್ ಬ್ಯಾಕ್ವರ್ಡ್ ರೀಸನ್ ಆಫ್ ಕರ್ನಾಟಕಕ್ಕೆ ಸ್ಪೆಷಲ್ ಸ್ಟೇಟಸ್ ಅನ್ನ ನೀಡಿದೆ? ಕಮೆಂಟ್ ಮಾಡ್ತೀರಾ? ಸೊ ನೋಡಿ, ಯಾವ ಆರ್ಟಿಕಲ್ ಅಂದ್ರೆ 371J 371J ಇದೆಯಲ್ಲ, ಈ 371J ಆರ್ಟಿಕಲ್ಲು ಸಂವಿಧಾನದಲ್ಲಿ ನಮ್ಮ ಕರ್ನಾಟಕದ ಹಿಂದುಳಿದ ಪ್ರದೇಶಕ್ಕೆ ಬಹಳ ವಿಶೇಷವಾದಂತ ಸ್ಥಾನಮಾನವನ್ನ ಕೊಟ್ಟಿದೆ. ಆ ವಿಧಿ ಯಾವುದು ಅಂದ್ರೆ 371J 371J ಕಲಂ. ನೆಕ್ಸ್ಟ್ 6th ಹೋಗೋಣ. 6th ಆರ್ಟಿಕಲ್ ಡ್ಯಾಶ್ ಎಕ್ಸ್ಪ್ಲೈನ್ ದ ಫಂಕ್ಷನ್ ಆಫ್ ದ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಸೊ 315ನೇ ವಿಧಿ UPSC ಯನ್ನ ಸ್ಥಾಪನೆ ಮಾಡಕ್ ಹೇಳ್ತು. ಅದರ ನಂತರ ಮತ್ತೊಂದು ವಿಧಿ ಹೇಳಿದೆ, ಏನಂತ? ಅದರ ಫಂಕ್ಷನ್ಗಳು ಯಾವ ರೀತಿಯಾಗಿರ್ಬೇಕು, ಅದರ ಕೆಲಸ ಕಾರ್ಯಚಟುವಟಿಕೆಗಳು ಯಾವ ರೀತಿಯಾಗಿರ್ಬೇಕು ಅಂತ ಹೇಳುತ್ತೆ. ಹೇಳ್ತೀರಾ ಯಾವ್ದು ಆರ್ಟಿಕಲ್? ಡ್ಯಾಶ್ ಆರ್ಟಿಕಲ್ ಎಕ್ಸ್ಪ್ಲೈನ್ ದಿ ಫಂಕ್ಷನ್ ಆಫ್ ದ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಸೊ ಆರ್ಟಿಕಲ್ ಬಂದ್ಬಿಟ್ಟು 320ನೇ ವಿಧಿ ನಮ್ಮ ಸಂವಿಧಾನದಲ್ಲಿರುವಂತಹ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಗೆ ಕೆಲಸವನ್ನ ಯಾವ ರೀತಿಯಾಗಿ ಮಾಡಬೇಕು ಅಂತ ನಿರ್ದೇಶನ ನೀಡುತ್ತೆ. ನೆಕ್ಸ್ಟ್ 7th ಆರ್ಟಿಕಲ್ ಹೋಗೋಣ. ಸೆವೆಂತ್ ಕ್ವಶನ್ ಹೋಗೋಣ. ಆರ್ಟಿಕಲ್ ಡ್ಯಾಶ್ ಪ್ರೊಟೆಕ್ಟಿಂಗ್ ದಿ ನೇಷನ್ ಫ್ರಮ್ ಎಕ್ಸ್ಟರ್ನಲ್ ಅಗ್ರೆಷನ್ಸ್. ಸೊ ಯಾವ ವಿಧಿ ನಮ್ಮ ದೇಶದ ಆಂತರಿಕ ಮತ್ತೆ ಬಾಹ್ಯವಾಗಿರುವಂತಹ ದಾಳಿಗಳಿಂದ ತಪ್ಪಿಸಿಕೊಳ್ಳಬಹುದು ಅಂತ. ಸೊ ಏನ್ ಹೇಳಿದೆ, ಯಾರು ಹೇಳ್ತೀರಿ? ಗೊತ್ತಿದೆಯಾ? ಆರ್ಟಿಕಲ್ 355. ಆರ್ಟಿಕಲ್ 355 ಇದೆಯಲ್ಲ, ಸೊ ಈ ಆರ್ಟಿಕಲ್ ಈ ರೀತಿಯಾದಂತಹ ವಿವರಣೆಯನ್ನ ನೀಡುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಆರ್ಟಿಕಲ್ ಅಲ್ಲಿ ನೆಕ್ಸ್ಟ್ 8ನೇ ಕ್ವಶನ್ ಹೋಗೋಣ. ಸೊ ಆರ್ಟಿಕಲ್ ಡ್ಯಾಶ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕ್ಯಾನ್ ಡಿಕ್ಲೇರ್ ಎ ಸ್ಟೇಟ್ ಎಮರ್ಜೆನ್ಸಿ. ಯಾವ ವಿಧಿ ನಮ್ಮ ಸಂವಿಧಾನದಲ್ಲಿ ಪ್ರೆಸಿಡೆಂಟ್ ಅವರು ಡಿಕ್ಲೇರ್ ಮಾಡ್ತಾರೆ ಸ್ಟೇಟ್ ಎಮರ್ಜೆನ್ಸಿಯನ್ನ? ಹೇಳ್ತೀರಾ ಉತ್ತರ ಗೊತ್ತಿದ್ರೆ ಯಾವ ಆರ್ಟಿಕಲ್ ಅಂತ? ಸೊ 8ನೇದಕ್ಕೆ ಆರ್ಟಿಕಲ್ಲು 356. 356 ಆರ್ಟಿಕಲ್ ಇಸ್ ಡಿಕ್ಲೇರ್ ಪ್ರೆಸಿಡೆಂಟ್ ಸ್ಟೇಟ್ ಎಮರ್ಜೆನ್ಸಿಯನ್ನ ಘೋಷಣೆ ಮಾಡಬಹುದು. ಸೊ ನೆಕ್ಸ್ಟ್ ಆರ್ಟಿಕಲ್ ಇದು ಕ್ವಶನ್ 9ನೇದು. ಈಗ ಆರ್ಟಿಕಲ್ ಅಮೆಂಡ್ಮೆಂಟ್ ಅಂದ್ರೆ ಏನ್ ಹೇಳ್ರಿ? ತಿದ್ದುಪಡಿ. ಓಕೆ, ಯಾವ ತಿದ್ದುಪಡಿ ಮೂಲಕ? ಯೂನಿಯನ್ ಸಿಸ್ಟಮ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಥ್ರೂ ಔಟ್ ದ ಕಂಟ್ರಿ. ಮೊನ್ನೆ ಎಕ್ಸಾಮ್ ಅಲ್ಲಿ ಕೇಳಿದಾನೆ. ಸೊ ಯಾವ ತಿದ್ದುಪಡಿ ಮೂಲಕ ನಮ್ಮ ದೇಶದಲ್ಲಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಅನ್ನ ಏಕರೂಪವಾಗಿ ಜಾರಿ ಮಾಡಲಾಯಿತು? ಹೇಳ್ತೀರಾ? ಕಮೆಂಟ್ ಮಾಡ್ತೀರಾ? ಯಾವ ತಿದ್ದುಪಡಿ ಮೂಲಕ? ವೆರಿ ಕ್ಲಿಯರ್. 73rd ಆರ್ಟಿಕಲ್ ಅಮೆಂಡ್ಮೆಂಟ್ ಮೂಲಕ ನಮ್ಮ ದೇಶದಲ್ಲಿ ಏಕರೂಪ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಅನ್ನ ನಮ್ಮ ದೇಶ ವ್ಯಾಪ್ತಿಯಾಗಿ ಜಾರಿ ಮಾಡಲಾಯಿತು. ಕ್ಲಿಯರ್. ನೆಕ್ಸ್ಟ್ 9ನೇದಕ್ಕೆ ಆಯ್ತೀಗ. 10ನೇದಕ್ಕೆ ಹೋಗೋಣ. ಅಮೆಂಡ್ಮೆಂಟ್ ಇಸ್ ಡ್ಯಾಶ್ ಸೆಕ್ಯುಲರ್. ಏನೇನ್ರಿ? ಸೆಕ್ಯುಲರ್ ಅಂಡ್ ಸೋಷಲಿಸ್ಟ್ ವರ್ಡ್ ವರ್ ಏಡೆಡ್ ಇನ್ 1976. ಕಮೆಂಟ್ ಮಾಡ್ತೀರಾ ಯಾವ ಅಮೆಂಡ್ಮೆಂಟ್ ಅಂದ್ರೆ 1976ರಲ್ಲಿ ನಮ್ಮ ಸಂವಿಧಾನದಲ್ಲಿ 2 ಪದಗಳನ್ನ ಸೇರಿಸಿದ್ರು. ಆ 2 ಪದಗಳು ಯಾವಪ್ಪ ಅಂದ್ರೆ ಸೆಕ್ಯುಲರ್ ಅನ್ನೋ ಒಂದು ಪದ ಮತ್ತೆ ಸೋಷಲಿಸ್ಟ್ ಅನ್ನೋ ಪದ. ಯಾವ್ದೇಳ್ರಿ? ಸೆಕ್ಯುಲರ್ ಅನ್ನೋ ಪದ ಮತ್ತೆ ಸೋಷಲಿಸ್ಟ್ ಅನ್ನೋ ಪದ. ಯಾವ ಒಂದು ತಿದ್ದುಪಡಿ ಮೂಲಕ? ಆನ್ಸರ್ ಬಂದ್ಬಿಟ್ಟು 42ನೇ ತಿದ್ದುಪಡಿ ಮೂಲಕ ನಾವು ನಮ್ಮ ದೇಶದ ಸಂವಿಧಾನದಲ್ಲಿ ಸೆಕ್ಯುಲರ್ ಮತ್ತೆ ಸೋಷಲಿಸ್ಟ್ ಎನ್ನುವ ವರ್ಡ್ ಅನ್ನ ಸೇರಿಸಿದೀವಿ. ನೆಕ್ಸ್ಟ್ 11ನೇದಕ್ಕೆ ಹೋಗ್ಬಿಡ್ರ. 11ನೇ ಅಮೆಂಡ್ಮೆಂಟ್ ಡ್ಯಾಶ್ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಫಾರ್ ಆಲ್ ಚಿಲ್ಡ್ರನ್ ಬಿಟ್ವೀನ್ 6 to 14 years ಏಜ್. ಓಕೆ, 14 years ಏಜ್. ಸೊ ಯಾವ ಒಂದು ತಿದ್ದುಪಡಿ ಮೂಲಕ ನಮ್ಮ ಸಂವಿಧಾನದಲ್ಲಿ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಅನ್ನ 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ
ತೆಗೆದುಕೊಂಡು ಬಂದಿದ್ದಾರೆ. ಯಾರು ಹೇಳ್ತೀರಿ? 11 ಅಮೆಂಡ್ಮೆಂಟ್. ಎಷ್ಟನೇ ಅಮೆಂಡ್ಮೆಂಟ್ ಹೇಳ್ತೀರಾ? ಕಮೆಂಟ್ ಮಾಡ್ತೀರಾ? 86. 86ನೇ ತಿದ್ದುಪಡಿಯನ್ನ ತೆಗೆದುಕೊಂಡು ಬರೋದ್ರ ಮೂಲಕ ನಮ್ಮ ಸಂವಿಧಾನದಲ್ಲಿ ಫ್ರೀ ಅಂಡ್ ದೆನ್ ಕಂಪಲ್ಸರಿ ಎಜುಕೇಶನ್, ಅರ್ಥ ಆಯ್ತಾ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ 6 ರಿಂದ 14 ವರ್ಷದ ಮಕ್ಕಳಿಗೆ ನೀಡಲೇಬೇಕು ಅನ್ನುವುದನ್ನ 86ನೇ ತಿದ್ದುಪಡಿಯ ಮೂಲಕ ತೆಗೆದುಕೊಂಡು ಬರಲಾಯಿತು. ನೆಕ್ಸ್ಟ್ 12th ಅಮೆಂಡ್ಮೆಂಟ್. ಡ್ಯಾಶ್ ಬಿಲ್ 33% ರಿಸರ್ವೇಶನ್ ಟು ವುಮೆನ್ ಲೋಕಸಭಾ ಅಂಡ್ ದ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಗೊತ್ತಿದೆಯಾ ಯಾವ ಅಮೆಂಡ್ಮೆಂಟ್ ಬಿಲ್ ಆಯಿತು ಅಂದ್ರೆ? ಮಹಿಳೆಯರಿಗೆ 33% ಅಷ್ಟು ಮೀಸಲಾತಿಯನ್ನ ಎಲ್ಲಿ ಕೊಡಬೇಕು? ಲೋಕಸಭಾ ಮತ್ತೆ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಲೋಕಸಭಾ ಮತ್ತೆ ವಿಧಾನಸಭೆಯಲ್ಲಿ 33% ರಿಸರ್ವೇಶನ್ ಅನ್ನ ಮಹಿಳೆಯರಿಗೆ ನೀಡಬೇಕು ಅನ್ನುವ ಬಿಲ್ ಯಾವುದು ಅಂದ್ರೆ 128ನೇ ಬಿಲ್ಲು. ಅರ್ಥ ಆಯ್ತಾ? ಇದು ಬಹಳ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ. 1 ಅಂಕದ ಪ್ರಶ್ನೆಗಳು ನಿಮ್ಮ 80 ಅಂಕದ ಹತ್ತಿರ ಬರುವುದಕ್ಕೆ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದ್ದಾವೆ. ಹಾಗಾಗಿ ಈ ತರ ವಿಡಿಯೋಗಳನ್ನ ನಾವು ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಮೂಲಕ ತರ್ತಾ ಇದ್ದೀವಿ. ನೆಕ್ಸ್ಟ್ ಕ್ವೆಶ್ಚನ್ ಹೋಗ್ಬಿಡನ್ರ. ನೆಕ್ಸ್ಟ್ ಬಹಳ ಈಜಿ ಆಗಿದೆ. ನೀವೇ ಹೇಳ್ತೀರಿ ಚೈಲ್ಡ್ ಹೆಲ್ಪ್ ಲೈನ್ ನಂಬರ್. ಇದು ಎಕ್ಸಾಮ್ ಅಲ್ಲಿ ಬಿಫೋರ್ ಲಾಸ್ಟ್ ಇಯರ್ ಕೇಳಿದಂತದ್ದು. ಮಕ್ಕಳ ಸಹಾಯವಾಣಿ. ಕಮೆಂಟ್ ಮಾಡ್ತೀರಾ? ಮಕ್ಕಳ ಸಹಾಯವಾಣಿ ಚೈಲ್ಡ್ ಹೆಲ್ಪ್ ಲೈನ್ ನಂಬರ್ ಗೊತ್ತಿದೆಯಾ? 1098. ಇದು ಎಕ್ಸಾಮ್ ಅಲ್ಲಿ ಬಿಫೋರ್ ಲಾಸ್ಟ್ ಇಯರ್ ಕೇಳಿದ್ದಾರೆ. ಸೊ ನೆಕ್ಸ್ಟ್ ನೀವು ನೋಡ್ರಿ ಹಂಗಾರೆ ವುಮೆನ್ ಹೆಲ್ಪ್ ಲೈನ್ ನಂಬರ್, ಮಹಿಳಾ ಸಹಾಯವಾಣಿ. ಕನ್ಫ್ಯೂಸ್ ಆಗಬೇಡಿ, ಮಕ್ಕಳ ಸಹಾಯವಾಣಿಯೇ ಬೇರೆ ನಂಬರ್ ಇದೆ, ಮಹಿಳಾ ಸಹಾಯವಾಣಿಯೇ ಬೇರೆ ನಂಬರ್ ಇದೆ. ಮತ್ತೆ ನೀವು ಎರಡಕ್ಕೂ ಒಂದೇ ಉತ್ತರ ಅಂತ ತಿಳ್ಕೊಂಬಾರ್ದು. ಕಮೆಂಟ್ ಮಾಡ್ತೀರಾ? ವುಮೆನ್ ಹೆಲ್ಪ್ ಲೈನ್ ನಂಬರ್ ಮೋಸ್ಟ್ ಇಂಪಾರ್ಟೆಂಟ್. ಇವೆಲ್ಲ ಹಿಂದೆ ಎಕ್ಸಾಮ್ ಅಲ್ಲಿ ಕೇಳಿದಂತದ್ದು. ಸೊ ನೋಡ್ರಿ, ವುಮೆನ್ ಹೆಲ್ಪ್ ಲೈನ್ ನಂಬರ್ 1091. ಓಕೆ, ಸೊ ಮೋಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ಗಳನ್ನ ನಾವು ಏನ್ ಮಾಡಿದೀವಿ? ತೆಗೆದುಕೊಂಡು ಬಂದೀವಿ. ಇದೇ ರೀತಿಯಾದಂತಹ ಇನ್ನು ಹೆಚ್ಚಿನ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಗಳನ್ನ ನಿಮ್ಮ ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಮೂಲಕ ತರ್ತಾ ಇದ್ದೀವಿ. ನೋಡಿ, ನಿಮ್ಮ ಎಕ್ಸಾಮ್ ಅನ್ನ ಏನ್ ಮಾಡಿ ಹೆಚ್ಚಿನ ಸ್ಕೋರ್ ಮಾಡ್ಕೋದ್ರಲ್ಲಿ ಸಹಾಯಕವಾಗಿರ್ತೀವಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಸಿಗೋಣ.